ಮಲಗಿದ್ನಲ್ಲ ಎದ್ದ ಮೇಲೆ ಇವಾಗ ಕಾಣ್ತೈತೆ ಅದು. ಆಮೇಲೆ ನೀರು ಕುಡಿದ್ಬಿಟ್ಟು ಬಾಟ್ಲು ಮುಚ್ಚಲ ಟೈಟ್ ಮಾಡೋಕ್ಕಾಗ್ತಿಲ್ಲ, ಕೈ ನೋತೈತೆ, ಅಷ್ಟು ನೋತೈತೆ. ಆ ಥರ ನಾವು ಆಗ್ಬಿಡೈತೆ. ಹಾಂ, ಸೊ ಆಕ್ಸಿಡೆಂಟ್ಸ್ ಟ್ರಕ್ ನಾನು ಕಮರ್ಷಿಯಲ್ಲೇ ಜಾಸ್ತಿ ನೋಡೋದ್ರಿಂದ ಹಾಂ, ಸೊ ನಿಮ್ಮ ಕಡೆಯಿಂದ ನಮಗೆ ನಾಲೆಡ್ಜ್ ಗೇನ್ ಆಗ್ತಿದೆ. ನಿಮ್ದಾಗ್ಲಿ ಕೆಲವೊಂದು ಬೇರೆ ಯೂಟ್ಯೂಬರ್ಸ್ ಆಗಲಿ ಈ ಲೋಡ್ ಬಿಡ್ರಿ ಅಂದ್ರು ಅವ್ರು ಬಿಡ್ತಾ ಇಲ್ಲ. ಅವರು ಡ್ರೈವರ್ಗಳು ನಮ್ಮ ಮೇಲೆ ಕಂಪ್ಲೇಂಟ್ ಆಗ್ಬಿಡ್ತವೆ. ಹಂಗೆ ಹಿಂದೆಯಿಂದ ಬಂದು ಹೊಡ್ಕೊಂಡವನೇ, ಅದು ಏನೋ ಒಂದು ಆಗುತ್ತೆ, ನೋಡ್ತಿರ್ಬೋದು ಅಣ್ಣ ಅಂತೇಳಿ ಬಂದು ಬಂದಿವ್ರಿ. ಇಲ್ಲೇ ಬಂದು ಊಟ ಎಲ್ಲ ಆಯಿತು ಮಾಡಿದ್ರಿ. ಅಣ್ಣ ಹಂಗೆ ಅಣ್ಣ ಅಣ್ಣ ನೀವು ಸಂದೀಪ್ ಅಣ್ಣವರು ಈ ಬಡವ ಸಾಹುಕಾರ ಅನ್ನೋದು ಒಂದು ಭೇದ ಭಾವ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಂದರೆ, ಅವಾಗ ಇದು 2ನೇ ಸಲ ಸಿಕ್ಕಿದ್ದು. ಒಂದ್ಸಲಿ ಶಬರಿಮಲೆ ಹೋದಾಗ ಸಖತ್ತಾಗಿತ್ತು. 7 ಬೆಟ್ಟದ ಒಡೆಯ, 7 ಬೆಟ್ಟದ ಒಡೆಯ ಸಾಕಾಗೈತೆ ಬಟ್. ಸ್ನೇಹಿತರೆ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಿ ಅಂದರೆ ನಮ್ಮ ನೆಲಾಳು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ರಾತ್ರಿ ಒಂದು 2 ಗಂಟೆವರೆಗೂ ಗಾಡಿ ಓಡಿಸ್ದೆ. 2 ಗಂಟೆ ಮೇಲೆ ಆರಾಮಾಗಿ ಹಾಕಿ ಮಲಿಕೊಂಡು ಈಗ ಬೆಳಗ್ಗೆ 5:15 ಎದ್ದು ಬರ್ತಾ ಇದ್ದೀನಿ. ಟೈಮಿಗೆ ಆಲೆ 7 ಗಂಟೆ ಟೈಮು. ಅಯ್ಯೋ ಯಪ್ಪ, ನಿದ್ದೆ ಕಂಟ್ರೋಲ್ ಇಲ್ಲ, ಕೈ ನೋವು, ಚಾಕು 2 ಸಲ ಎತ್ತಿ ಹೊಸಿ ಬೇಜಾರಾಗಲಿಲ್ಲ ನಿನ್ನೆಂತೂ. ಹಂಗೂ ಬಂದೆ, ಇರೋರ್ವರೆಗೂ ಬಂದೆ 2 ಗಂಟೆವರೆಗೂ. ಆಮೇಲೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ. ಸರಿ ಬಿಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಮಲಿಕೊಂಡೆ. 5 ಗಂಟೆಗೆ ಅಲಾರಾಮ್ ಇಕ್ಕಿದ್ದೆ. 5 ಕಾಲಾಗ 5:15 ಎದ್ದು ಗೊತ್ತಾ ಇದ್ದೀನಿ. ಇವಾಗ ನಮ್ಮ ನೆಲಾಳು ಕೋರಾತ್ ಹತ್ರ ಇದ್ದೀನಿ. ಹೋಗೋಣ, 8-9 ಗಂಟೆಗೆಲ್ಲ ಹೋಗ್ಬಿಡ್ತೀವಿ. 8 ಗಂಟೆಗೆ ಆಗಲ್ಲ, ಒಂದು 9 ಗಂಟೆಗೆಲ್ಲ ಹೋಗ್ತೀವಿ. ಅವರು 9 ಗಂಟೆ ಬರ್ತಾರಂತೆ. ಮನೆಗಿನಾಗೇನು ಹೋಗಲ್ಲ, ಡೈರೆಕ್ಟ್ ಹೋಗ್ಬಿಟ್ಟು ಖಾಲಿ ಮಾಡ್ಕೊಂಡು ಆಮೇಲೆ ಬರೋದು ಮನೆಗೆ. ಈಗ ಮನೆಗೆ ಹೋದ್ರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಹಂಗಾಗಿ ಸೀದಾ ಹೋಗ್ತಾ ಇರೋದೇನೆ. ಮಲಗದೆ ಬಂದಿರೋ ಎಷ್ಟು 6 ಗಂಟೆಗೆಲ್ಲ 4 ಗಂಟೆಗೆಲ್ಲ ಹೋಗ್ಬಿಡ್ಬೋದಿತ್ತು. ಏನು ಮಾಡ್ತೀನಿ, ನಿದ್ದೆ ಮೊನ್ನೆ ರಾತ್ರಿ ಫುಲ್ಲು ನಿದ್ದೆ ಇಲ್ಲ. ನಿನ್ನೆ ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ಮಲಗಿದ್ದೀನಿ ಅಷ್ಟೇ. 7 ಗಂಟೆ ಮೇಲೆ ಎದ್ದು ಟಯರೆಲ್ಲ ಪಂಚರ್ ಹಾಕ್ಸಿ ಫಿಟ್ ಮಾಡ್ಕೊಂಡು ಅಲ್ಲಿಂದ ಬಂದು ರಾಯಚೂರೆಲ್ಲ ಪಾಸ್ ಮಾಡ್ಕೊಂಡು ರಾಯಚೂರಿಂದ ಮುಂದೆ ಆ ಸಿಂಗಲ್ ರೋಡಲ್ಲಿ ಬಂದೆ. ಅಲ್ಲಿ ಬೇರೆ ತಿರ್ಗಾ ಪಂಚರ್ ಆಗ್ಬಿಡ್ತು, ಕಲ್ಲೇಟ್ ಹೊಡೆದು. ಅವಾಗಂತೂ ಇರೋ ಬರೋ ಲೇಟ್ ಆಗ್ಬಿಡ್ತು. 1.5 ಅವರ್ ಮೇಲೆ ಆಗ್ಬಿಡ್ತು ಬಿಚ್ಚಿ ಹಾಕೋಷ್ಟೊತ್ತಿಗೆ. ಜಾಕ್ ರಾಡ್ ಬೇರೆ ಇಲ್ಲ. ಸಣ್ಣ ರಾಡಲ್ಲಿ ಜಾಕ್ ಎತ್ತಿ ಸಾಕಾಗ್ಬಿಡ್ತು. ಕೈ ಅಂತೂ ಸಿಕ್ಕಾಪಟ್ಟೆ ನೋವಾಗ್ತದೆ. ರೈಟ್ ಸೈಡ್ ಕೈ ಜಾಕ್ ಎತ್ತಿ ಸಿಕ್ಕಾಪಟ್ಟೆ ನೋವಾಗ್ತದೆ. ನಿನ್ನೆಲ್ಲ ಕಾಣಲಿಲ್ಲ. ಈಗ ಒಂದು 3 ಅವರ್ ಮಲಗಿದ್ನಲ್ಲ, ಎದ್ದ ಮೇಲೆ ಇವಾಗ ಕಾಣ್ತೈತೆ ಅದು. ಆಮೇಲೆ ನೀರು ಕುಡಿದ್ಬಿಟ್ಟು ಬಾಟ್ಲು ಮುಚ್ಚಲ ಟೈಟ್ ಮಾಡೋಕ್ಕಾಗ್ತಿಲ್ಲ, ಕೈ ನೋತೈತೆ, ಅಷ್ಟು ನೋತೈತೆ. ಆ ಥರ ನಾವು ಆಗ್ಬಿಡೈತೆ. ಫಸ್ಟು ನೆಲಮಂಗ್ಲ ಹೋಗಿ ಖಾಲಿ ಮಾಡಿಸ್ನ ಜಾಕ್ ರಾಡ್ ಒಂದು ರೆಡಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಆಗಲ್ಲ. ಜಾಕ್ ರಾಡ್ ರೆಡಿ ಮಾಡಿಸಿ ಮಡಿಕೊಬೇಕು. ಇಲ್ಲಾಂದ್ರೆ ತುಂಬ ಕಷ್ಟ ದಾರಿಲಿ. ಆಮೇಲೆ ಪಂಚರ್ ಬೇರೆ ಹಾಕ್ಸ್ಬೇಕು. ಹಾಕ್ಸ್ಕೊಂಡು ನಾನು ಇವತ್ತು ಲೋಡಂತೂ ಇಲ್ಲ, ನಾಳೆನೇ ಲೋಡು ನೋಡ್ಕೊಳ್ಳೋಣ. ಸದ್ಯಕ್ಕೆ ಹೋಗಿ ಖಾಲಿ ಮಾಡ್ರೆ ಸಾಕು. ಎಷ್ಟುದ್ದ ಗಾಡಿ ಹೋಗಿ ಖಾಲಿ ಮಾಡ್ಕೊಂಡ್ರೆ ಸಾಕಾಗ್ಬಿಡೈತೆ ನಮಗೆ. ಇನ್ನೂ ಹೆಚ್ಚು ಕಮ್ಮಿ ಒಂದೊಂದು 60 ಕಿಲೋಮೀಟ್ರ್ ಐತೆ ಅಷ್ಟೇ. ಬೆಂಗಳೂರು 88 ಐತೆ. ಅದ್ರಾಗ 30 ಕಿಲೋಮೀಟ್ರ್ ಲೆಸ್ ಮಾಡಿದ್ರೆ 58 ಐತೆ. ಇನ್ನು 60 ಕಿಲೋಮೀಟ್ರ್ ಅನ್ಕೊಂಬಿಡಿ. ಅಲ್ಲಿ ಹಿಂದೆ ಮುಂದೆ ಅವೆಲ್ಲ ಸೇರಿ 60 ಬರ್ದೇ ಬರುತ್ತೆ. ಯಾವುದು ನಮ್ಮ ಬಳ್ಳಾರಿ ಗಾಡಿ ಟಿಪ್ಪೋ. ನಮ್ಮ ಅರ್ಜುನ ಎಲ್ಲರೂ ಕೇಳ್ತೀರ ಏನು ಸ್ಪೀಡಲ್ಲಿ ಓಡಿಸ್ತಾ ಇದ್ದೀರ ಅಂತ. ನೋಡಿ 60-65ರಲ್ಲಿ ಓಡಿಸ್ತಾ ಇದ್ದೀನಿ. ಈ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಓಡಿಸಿದ್ರೆ ಇದೇ ಟ್ರಿಪ್ಪಲ್ಲಿ. ಹೈದ್ರಾಬಾದ್ ಹೋಗ್ಬೇಕಾರಾಗಲಿ, ಹೈದ್ರಾಬಾದಿಂದ ಬರ್ಬೇಕಾರಾಗಲಿ 60-70-70ರಲ್ಲಿ ಓಡಿಸ್ತಿದ್ದು ಜಾಸ್ತಿ. ಇಲ್ಲಾಂದ್ರೆ ನಾನು ಮಾಮೂಲಿ 50-55ರಲ್ಲೇ ಓಡಿಸ್ತಿದ್ದು. ಈ ಟ್ರಿಪ್ಪಲ್ಲಿ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಓಡಿಸಿರೋದು. 70ರವರೆಗೂ ಓಡಿಸ್ಬಿಟ್ಟಿದ್ದೀನಿ ಈ ಟ್ರಿಪ್ಪಲ್ಲಿ. ಇಲ್ಲಾಂದರೆ ಲಾಂಗ್ ಪಾಸ್ ಮಾಡೋಕ್ಕಾಗಲ್ಲ. ಟೋಟಲ್ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಗೊತ್ತಾ ನಾನು? ನೋಡಿ 880 ಕಿಲೋಮೀಟ್ರ್ ಕಾಣ್ತಿರ್ಬೋದು. 2.3 ಮೈಲೇಜು. 880 ಕಿಲೋಮೀಟ್ರ್ 2.3 ಮೈಲೇಜು. ಮೊನ್ನೆ ರಾತ್ರಿ 10:30 ಬಿಟ್ಟವನು. 24 ಒಂದು 12 36 ಅವರು. 36 ಆಗಿಲ್ಲ, 30 ಅವರ್ ಆಗೈತೆ.
880 ಕಿಲೋಮೀಟ್ರ್. ಆಮೇಲೆ ಸಣ್ಣ ಗಾಡಿ ಆದರೆ ದಬಾಯಿಸಿ ಬಂದ್ಬಿಡೋದು. ನಮ್ಮ ಕ್ಯಾಂಟ್ರಿಗಳಿಗೆಲ್ಲ ಸಾರಿ ನಮ್ಮ ಲಾರಿಗಳಿಗೆಲ್ಲ ಗಂಟೆಗೆ 40-45 ಪಾಸ್ ಮಾಡೋದು ಹೆಚ್ಚು. ಆಮೇಲೆ ಒಬ್ಬನೇ ಓಡಿಸ್ಬೇಕಂದ್ರೆ ನಾನ್ ಸ್ಟಾಪಾಗಿ ಈಗ ನಾನು ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆಗೇನೋ ತೆಗ್ದಿದ್ದು. ಇಲ್ಲಿ ಮಕ್ತಾಲಿಂದ 12 ಗಂಟೆಗೆ ತೆಗ್ದಿದ್ದು. ಅಲ್ಲಿಂದ ರಾಯಚೂರು 45 ಕಿಲೋಮೀಟ್ರು. ಅಲ್ಲಿಂದ ಓಡಿಸ್ತಾನೇ ಇದೆ 2 ಗಂಟೆವರೆಗೂ ಹಿರೂರಿಗೆ ಬಂದೆ. 2 ಗಂಟೆ ಬಂದು 3 ಅವರ್ ಮಲಗಿದ್ದು. ಎಷ್ಟು ಓಡಿಸ್ತೀಯ? ಮೊನ್ನೆ ರಾತ್ರಿ ಅಂತೂ ಪೂರ್ತಿ ರಾತ್ರಿ ಓಡಿಸಿದ್ದೀನಿ. ಬೆಳಗ್ಗೆ 7 ಗಂಟೆವರೆಗೂ. 7 ಗಂಟೆ ನಿಲ್ಸಿ ಮಲಿಕೊಂಡೆ. 9 ಗಂಟೆಗೆ 2 ಅವರೇ ನಿದ್ದೆ. ಈ ಥರ ಎಲ್ಲ ಆಗ್ಬಿಡ್ತವೆ ಲಾಂಗ್ ಹೋದಾಗ. ಏನು ಮಾಡೋಕ್ಕಲ್ಲ. ಸಂಪಾದನೆ ಮಾಡಬೇಕಂದ್ರೆ ಹೋಗಲೇಬೇಕು, ದುಡಿಲೇಬೇಕು. ನಮ್ಮ ಕೋರ VRL ಇದು. VRL ಬಸ್ ಸ್ಟಾಪ್ ಅಂದರೆ ಕೋರ ಅಂದರೆ ಇದೇ ಗೊತ್ತಾಗ್ಬಿಡುತ್ತೆ. ಸ್ನೇಹಿತರೆ, ಈಗ ನಾವು ನಮ್ಮ ನೆಲಮಂಗಲ ಪಾಯಿಂಟ್ ರೀಚ್ ಆಗಿದ್ದೀನಿ. ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರು ಪ್ರಮೋದ್ ಅಂತೇಳಿ ಇನ್ಸೂರೆನ್ಸ್ನವ್ರಂತೆ. ಸರ್, ಇನ್ಸೂರೆನ್ಸ್ ಯಾವ ಥರ ಹೇಳಿ ನಿಮ್ಮದು? ಸೊ ನಮ್ದು ಆಕ್ಸಿಡೆಂಟ್ ವೆಹಿಕಲ್ ರಿಲೇಟೆಡ್ ಕ್ಲೈಮ್ ಬರುತ್ತಲ್ಲ. ಹಾಂ. ಸೊ ಆಕ್ಸಿಡೆಂಟ್ಸ್ ಟ್ರಕ್ ನಾನು ಕಮರ್ಷಿಯಲ್ಲೇ ಜಾಸ್ತಿ ನೋಡೋದ್ರಿಂದ ಹಾಂ. ಸೊ ನಿಮ್ಮ ಕಡೆಯಿಂದ ನಮಗೆ ನಾಲೆಡ್ಜ್ ಗೇನ್ ಆಗ್ತಿದೆ. ನಿಮ್ದಾಗ್ಲಿ ಕೆಲವೊಂದು ಬೇರೆ ಯೂಟ್ಯೂಬರ್ಸ್ ಆಗಲಿ ಈ ಲೋಡ್ ರಿಲೇಟೆಡ್ ಆಗಲಿ ಇಲ್ಲ ಪಾಸಿಂಗ್ ಅಂದ್ರೆ ಇಂಟರ್ಸ್ಟೇಟ್ ಪಾಸಿಂಗ್ ಏನೇನು ಪ್ರೋಸೆಸ್ ನಡೆಯುತ್ತೆ ಇದೆಲ್ಲ ನಮಗೆ ಇಲ್ಲಿ ನಾಲೆಡ್ಜ್ ನಮಗೆ ಗೇನ್ ಆಗಿದೆ. ಅದಕ್ಕೋಸ್ಕರ ನಮಗೆ ವೋಟ್ ಆಫ್ ಫ್ರೆಂಡ್ಸ್ ಎಲ್ಲ ಅಂತ ಫೋನ್ ಬಂದಿದೆ. ಬಂದು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತೀರಿ. ಬೇಕಾದ್ರೆ ನಂಬರ್ ಐತೆ. ಇನ್ನು ಇನ್ಸೂರೆನ್ಸ್ ರೇಟ್ ಏನೋ ವಿಷಯ ಬೇಕಾದರೂ ಫೋನ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ನಿಮಗೆ ಫೋನ್ ಮಾಡ್ತೀನಿ. ನಮಗೆ ಸ್ವಲ್ಪ ತಿಳಿಸ್ಕೊಡಿ ಆಯಿತಾ? ಸಿಕ್ಕಿದ್ದು ಹಿಂಗೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಆಯಿತಾ? ಓಕೆ. ನಮ್ಮ ಅರ್ಜುನ ನೋಡಿ ಸ್ನೇಹಿತರೆ ರೋಡ್ಗೆ ಹಾಕವ್ರೆ ನೋಡು. ಅದೇ ಅಂಗಡಿ ಮಾರುತಿ ಗ್ರಾನೈಟ್ಸ್ ಇಲ್ಲೈತೆ ನಮ್ಮ ಅರ್ಜುನ. 1 ಲೈನ್ ಖಾಲಿ ಮಾಡಿದ್ದಾರೆ. ಇನ್ನೂ 2 ಲೈನ್ ಐತೆ. ಅಲ್ಲಿಗೆ 10 ಟನ್ ಹತ್ತತ್ರ ಖಾಲಿ ಮಾಡಿದ್ದಾರೆ. ಇನ್ನು 20 ಟನ್ ಐತೆ. ಇದು ನಮ್ಮ ನೆಲಮಂಗಲ ಟೌನು ಸಿಟಿ ರೋಡು. ಇದು ನಮ್ಮ ಬೆಂಗಳೂರು ರೋಡು. ಅದು ಅರ್ಶನಗುಂಟೆ. ಇದು ಆಶ್ರಮ ಸ್ಟಾಪ್ ಅಂತಾರೆ. ಆ ಕಡೆ ಆಶ್ರಮ ಐತೆ. ಆಶ್ರಮ ಸ್ಟಾಪ್ ಇದು. ಖಾಲಿ ಬೆಳಗ್ಗೆನೇ ಬಂದು ಟಾರ್ಪಲೆಲ್ಲ ಬಿಚ್ಚಿಕೊಟ್ಟಿದ್ದೀನಿ. ಇನ್ನೂವರೆಗೂ ಹಂಗೆ ಹಿಂಗೆ ಅದು ಇದು ಟೈಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಈಗ ಹೋಗಿ ಮಲಿಕೊಳ್ಳೋಣ ಅಂತ ಮಲಿಕೊಂಡೆ. ಅಲ್ಲೇ ಎಪ್ಸಿ ಗಾಡಿ ತೆಗೆದು ರೋಡಿಗೆ ಹಾಕಿರು. ಏನೋ ಲೋಡಿಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ. ಇವಾಗ ಮಲಿಕೊಳ್ಳೋಣ ತಿರ್ಗಾ ಮತ್ತೆ ಎಬ್ಬಿಸ್ಬಿಟ್ಟು ಅನ್ಲೋಡಿಂಗ್ ಬಿಡ್ಬೇಕಾದ್ರೆ ಮತ್ತೆ ಎಬ್ಬಿಸ್ತಾರೆ ಅವರು. ಎಷ್ಟೊತ್ತಿಗೆ ಬಿಡಿಸ್ತಾರೋ ಗೊತ್ತಿಲ್ಲ. ಹೋಗೋಣ ಗಾಡಿ ತವ. ಬೆಳಗ್ಗೆನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಮಾತಾಡ್ಸ್ಕೊಂಡು ಹೋದರು. ಮ್ಯಾಗ್ಮಾದಲ್ಲಿ ಇನ್ಸೂರೆನ್ಸು ಸ್ಪಾಟ್ ಚೆಕಿಂಗ್ ಅಂದರೆ ಗಾಡಿ ಆಕ್ಸಿಡೆಂಟ್ ಆಗ್ತಾ ಗೊತ್ತಾ. ಆಕ್ಸಿಡೆಂಟ್ ಆದಾಗ ಒಬ್ಬರು ಮಾಜರ್ ಮಾಡೋಕ್ಕೆ ಒಬ್ಬರು ಬರ್ತಾರೆ ಇನ್ಸೂರೆನ್ಸ್ ಕಡೆಯಿಂದ. ನೀವು ಯಾವುದೇ ಇನ್ಸೂರೆನ್ಸ್ ಮಾಡಲಿ ಗಾಡಿ ದಾರಿಯಲ್ಲಿ ಆಕ್ಸಿಡೆಂಟ್ ಆದಾಗ ಅಲ್ಲಿ ಅವ್ರ ಕಡೆಯವರು ಇನ್ಸೂರೆನ್ಸ್ ಕಡೆಯವರು ಬಂದು ಗಾಡಿ ಮಾಜರ್ ಮಾಡಬೇಕು, ಗಾಡಿ ಚೆಕ್ ಮಾಡಬೇಕು. ಅಲ್ಲಿ ಸ್ಪಾಟಲ್ಲಿ ಫೋಟೋ ಗೀಟವೆಲ್ಲ ಹಿಡಿಬೇಕು, ಅವೆಲ್ಲ ಇರ್ತವೆ. ನೀವು ಬೆಂಗಳೂರಾಗೆ ಇನ್ಸೂರೆನ್ಸ್ ಮಾಡಿ ನೀವು ಎಲ್ಲೇ ಗಾಡಿ ಆಕ್ಸಿಡೆಂಟ್ ಆಗಲಿ ಆ ಏರಿಯಾದಲ್ಲಿ ಒಬ್ಬರನ್ನ ಏಜೆಂಟ್ರು ಮಡಿಕೊಂಡಿರ್ತಾರೆ ಇನ್ಸೂರೆನ್ಸ್ನವರು. ಎಲ್ಲ ಊರಾಗ ಒಬ್ಬನ ಏಜೆಂಟ್ನಾಗಿ ಮಡಿಕೊಂಡಿರ್ತಾರೆ. ಅವರೇ ಬಂದು ಗಾಡಿ ಎಲ್ಲ ಸ್ಪಾಟ್ ಚೆಕ್ ಮಾಡಿ ಎಲ್ಲ ಫೋಟೋ ಎಲ್ಲ ಹೊಡೆದು ಅವ್ರಿಗೆ ಅಪ್ಡೇಟ್ ಕೊಟ್ಬಿಡ್ತಾರೆ ಅವರು. ಆ ಥರ ಕೆಲಸ ಇಲ್ಲಿ ಬೆಂಗಳೂರು ಗೋವಾಲ್ ಅವರೇ ಮಾಡೋದಂತೆ. ಬಂದು ಮಾತಾಡ್ಸಿರು. ಒಳ್ಳೆ ಖುಷಿ ಆಯಿತು ಮಾತಾಡಿಸಿದ್ದು. ಅವ್ರು ಸಿಕ್ಕಿದ್ದು ಒಂಥರ ಎಲ್ಪು ಆಯಿತು ಏನನ್ನೋದು. ಮತ್ತು ಈಗ ಗಾಡಿ ತಗೋಗಿ ಹೇಳ್ತೀನಿ ತಡ್ರಿ. ಈ ರೋಡಲ್ಲಿ ನಿಂತ್ಕೊಂಡು ಗಾಡಿ ಸೌಂಡ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಗಾಡಿ ತಗೋಗ್ತೀನಿ. ನಮ್ಮ ಗಾಡಿ ಹತ್ರ ಬಂದ್ವಿ. ಇಲ್ಲೆಲ್ಲ ಕೆಳಗೆ ಕೂತ್ಕೊಳ್ಳೋಣ, ಗಾಡಿ ಒಳಗೆ ಕೂತ್ಕೊಳ್ಳೋಣ. ಗಾಡಿ ಒಳಗೆ ಬಿಸಿಲು, ಕೆಳಗೆ ಕೂತ್ಕೊಳ್ಳೋಣ. ಕಾಣ್ತಿದ್ದೀವ? ಕಾಣ್ತಿಲ್ಲ. ಗಾಡಿ ಒಳಗೆ ಹೋಗೋಣ ತಡ್ರಿ. ಗಾಡಿ ಒಳಗೆ ಬಂದು ಕೂತ್ಕೊಂಡೆ. ಅವ್ರು ಸಿಕ್ಕಿದ್ದು ಒಂದು ಒಳ್ಳೆ ಹೆಲ್ಪ್ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಕೆಲವೊಂದು ಡೀಟೇಲ್ಗಳು ಹೇಳ್ತೀನಿ, ತಿಳ್ಕೊಳ್ಳಿ. ಎಲ್ಲರಿಗೂ ಅಷ್ಟೇ ಇದು, ಗೊತ್ತಿರೋರಿಗೆಲ್ಲ ಗೊತ್ತಿಲ್ಲದಿರೋರಿಗೆ. ಒಂದು ವೇಳೆ ನಾವು ಗಾಡಿಯಲ್ಲಿ ಇನ್ಶೂರೆನ್ಸ್ ಇರುತ್ತೆ. ಒಂದು ವೇಳೆ ಗಾಡಿ ದಾರಿಯಲ್ಲಿ ಏನೇ ಆಕ್ಸಿಡೆಂಟ್ ಆಗಲಿ, ಅದು ಸಣ್ಣದಾಗಲಿ ದೊಡ್ಡದಾಗಲಿ ಏನೇ ಆಗಲಿ, ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕಂದಾಗ ನಮಗೆ ಇನ್ಶೂರೆನ್ಸ್ ಬಾಂಡಲ್ಗೆ ನಂಬರ್ ಇರ್ತದೆ, ಕಾಂಟ್ಯಾಕ್ಟ್ ನಂಬರು. ಅಲ್ಲಿ ಫೋನ್ ಮಾಡಿ ಹೇಳಿದಾಗ ಅವರು ಆ ಏರಿಯಾದ ಒಬ್ಬರನ್ನ ಏಜೆಂಟ್ರನ್ನ ಕಳಿಸ್ತಾರೆ ಗಾಡಿ ತವ. ಅವ್ರು ಬಂದು ಸ್ಪಾಟ್ ಮಾಜರೆಲ್ಲ ಚೆಕ್ ಮಾಡಿ ಎಲ್ಲಿ ಹಿಂಗೆ ಯಾಕಪ್ಪು ಏನು ಎಲ್ಲ ಮಾಡಿ ಫೋಟೋ ಎಲ್ಲ ಹೊಡ್ಕೊಂಡು ಅವ್ರಿಗೆ ನಮ್ಮ ಇನ್ಶೂರೆನ್ಸ್ ಕಂಪ್ನಿ, ನಾವು ಇವಾಗ ಬೆಂಗಳೂರಲ್ಲಿ ಮಾಡಿರ್ತೀವಿ ಅಂದ್ಕೊಳ್ಳಿ ಎಕ್ಸಾಂಪಲು. ಹುಬ್ಳಿಯಲ್ಲಿ ಆಕ್ಸಿಡೆಂಟ್ ಐತೆ ಅಂದ್ಕೊಂಡಾಗ ಅಲ್ಲಿ ಹುಬ್ಳಿಯಲ್ಲಿ ಒಬ್ಬ ಏಜೆಂಟ್ ಇರ್ತಾರೆ. ಅವ್ರು ಅಲ್ಲಿಂದ ಅಲ್ಲಿ ಬಂದು ಇದು ಮಾಡಿ ಇಲ್ಲಿ ಬೆಂಗಳೂರು ಹೆಡ್ ಆಫೀಸ್ ಕಳಿಸ್ಬಿಡ್ತಾರೆ. ಇವರು ಮುಂದಿನ ಪ್ರೊಸೀಜರ್ ಮಾಡಿ ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಮಾಡೋಕ್ಕೆ ಇದು ಮಾಡ್ತಾರೆ.
ಇಷ್ಟೇ. ಆಮೇಲೆ ಇನ್ನೊಂದು, ಗಾಡಿ ದಾರಿಯಲ್ಲಿ ಆಕ್ಸಿಡೆಂಟ್ ಆದಾಗ ಆದಷ್ಟು ತೀರಾ ಸೈಡಲ್ಲಿದ್ದಾಗ ಅಲ್ಲಿಗೆ ಬಿಟ್ಬಿಡಿ. ಅವ್ರಿಗೆ ಫೋನ್ ಮಾಡಿ ಕರೆಸಿ ಮಾಜರ್ ಮಾಡಿಸಿ ಗಾಡಿ ತೆಗಿಬೇಕು, ಹಂಗೆ ತೆಗಿಕೋಗ್ಬಿಟ್ರಿ ಸೈಡಲ್ಲಿದ್ದಾಗ. ಒಂದು ವೇಳೆ ರೋಡಲ್ಲಿ ಇದ್ದು ಮತ್ತೊಬ್ಬರಿಗೆ ಜನಗಳಿಗೆ ತೊಂದರೆ ಆಗೋಂತಾಗಿದ್ದಾಗ ಅವಾಗ ನೀವೇ ನಿಮ್ಮ ಮೊಬೈಲಾಗೇನೆ ಒಂದು ಫೋಟೋ ವಿಡಿಯೋಸ್ ಎಲ್ಲ ಕ್ಲೀನಾಗಿ ಕಾಣಂಗೆ ಒಂದು ರೌಂಡ್ ಫುಲ್ಲು ವಿಡಿಯೋ ಎಲ್ಲ ಮಾಡ್ಕೊಂಡು ಗಾಡಿ ಸೈಡ್ ತೆಗೆದ್ಬಿಡಿ, ಅದು ಅವ್ರಿಗೆ ಕೊಡಿ, ಅವರು ಇದು ಮಾಡ್ಕೊತಾರೆ. ಯಾಕಂದರೆ ಕೆಲವು ಟೈಮು ಹೇಳಲಿಕ್ಕಾಗಲ್ಲ, ಮಾಸ್ದರ್ನವ್ರು ಬರೋಕ್ಕೆ ಒಂದೊಂದು ದಿನ ಆಗ್ಬೋದು. ಯಾಕಂದರೆ ಈಗ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಅವಿವೆಲ್ಲ ಸಮಸ್ಯೆ ಆದಾಗ ನಾವು ತೆಗಿಬೇಕಾದಾಗ ನಮ್ಮ ಪ್ರೂಫಿಗೆ ಒಂದು ಫೋಟೋ ಒಂದು ವಿಡಿಯೋ ಕ್ಲೀನಾಗಿ ಸುತ್ತ ಒಂದು ಫೋಟೋ ಹೊಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಬಿಟ್ಟು ಅವ್ರು ಕೊಡಿಸ್ಬಿಟ್ರೆ ಸರೋಗುತ್ತೆ. ಹಂಗೆ ಅಂತ ಯಾರು ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ರೂಲ್ಸ್ ಪ್ರಕಾರ. ಯಾಕಂದರೆ ಅಲ್ಲಿ ಸ್ಪಾಟ್ ಮಾಜರ್ ಚೆಕ್ ಮಾಡಲೇಬೇಕು, ಕಂಪಲ್ಸರಿ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಂದ್ರೆ ಸ್ಪಾಟು ಚೆಕ್ ಆಗಲೇಬೇಕು. ಇವರು ಅದೇ ಥರದವರು ಅವ್ರು ಸಿಕ್ಕಿದ್ದಕ್ಕೆ ಹೆಲ್ಪ್ ಆಯಿತು. ಇದು ಒಂದು ಮೈಂಡಿಗೆ ಬಂತು. ಗೊತ್ತಿಲ್ದಿರೋರು ಪರವಾಗಿಲ್ಲ, ಅಲ್ಲ ಗೊತ್ತಿರೋರು ಬಿಟ್ಬಿಡಿ, ಗೊತ್ತಿಲ್ದಿರೋರು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದರೆ, ಸ್ಪಾಟಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಥರದ ಆಕ್ಸಿಡೆಂಟ್ ಆಗಿ ಜೀವ ಹಾನಿ ಆಗುವಂಥ ಟೈಮಲ್ಲಿ ನೀವು ಇಲ್ಲ ಇನ್ಶೂರೆನ್ಸ್ನವರೇ ಬರಬೇಕು, ಅವ್ರು ಬಂದು ಫೋಟೋ ತೆಗಿಯೋರ್ಗೆ ನಾವು ಗಾಡಿ ತೆಗಿಯಂಗಿಲ್ಲ, ಇಲ್ಲ ನಮ್ಮ ಮೇಲೆ ಸಂಬಳ ಇದಾಗುತ್ತೆ ಅದಾಗುತ್ತೆ, ಅವೆಲ್ಲ ಯಾವುದೂ ತಿಳ್ಕೊಬೇಡ್ರಿ. ಫಸ್ಟು ಗಾಡಿ ತೆಗೆದು ಜೀವ ಉಳಿಸ್ಬೇಕು. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋಲ್ಲಿ ಹಾಕ್ತೀನಿ ನೋಡಿ, ಸೈಡಲ್ಲಿ ಹುಬ್ಳಿಯಲ್ಲಿ ಆಗಿರೋದು. ಅವ್ನು ಗಾಡಿ ಮುಂದೆ ಬಿಡ್ರಿ ಅಂದರು, ಅವ್ರು ಬಿಡ್ತಾ ಇಲ್ಲ. ಅವರು ಡ್ರೈವರ್ಗಳು ನಮ್ಮ ಮೇಲೆ ಕಂಪ್ಲೇಂಟ್ ಆಗ್ಬಿಡ್ತವೆ, ಹಂಗೆ ಹಿಂದೆಯಿಂದ ಬಂದು ಹೊಡ್ಕೊಂಡವನೇ, ಅದು ಏನೋ ಒಂದು ಆಗುತ್ತೆ ನೋಡ್ತಿರ್ಬೋದು. ಗಾಡಿ ಮುಂದೆ ಬಿಡ್ರಿ ಅಂದ್ರೆ ಬಿಡ್ತಾ ಇಲ್ಲ ಅವರು. ಅವ್ರಿಗೆ ಅಷ್ಟು ಅರಿವಿಲ್ಲ, ಮೊದಲನೇ ಮೇಯ್ನ್ ಅರಿವು. ಅದಕ್ಕೆ ಪ್ರತಿಯೊಬ್ಬರು ವಿಡಿಯೋ ನೋಡೋ ಅರಿವು ಹಿಡ್ಕೊಂಡಿದ್ದೀರಿ. ಗಾಡಿ ದಾರಿಲಿ ಏನೇ ಆಗಲಿ, ಈಗ ನಾವೇ ಹೋಗಿ ಮುಂದಿನ ಗಾಡಿ ಹೊಡೆದಿರ್ಬೋದು, ಇಲ್ಲ ಬೇರೆ ಒಬ್ಬನೇ ಬಂದು ನಮ್ಮ ಹಿಂದೆ ಹೊಡ್ಕೊಂಡಿರ್ಬೋದು. ಫಸ್ಟು ಅಲ್ಲಿರೋ ಡ್ರೈವರು ಜೀವ ಉಳ್ಸಕ್ಕೆ ನೋಡ್ಬೇಕು ನಾವು. ಓಡೋಗೋದು ಹೆಚ್ಚಲ್ಲ, ಅಲ್ಲಿರೋ ಡ್ರೈವರ್ನ ಜೀವ ಉಳ್ಸಕ್ಕೆ. ಈಗ ಅವನೇ ಬಂದು ಹಿಂದೆ ಹೊಡ್ಕೊಂಡಿರ್ತಾನೆ, ತಗ್ಲಾಕೊಂಡಿರ್ತಾನೆ, ನಮ್ಮ ಗಾಡಿ ಮುಂದೆ ಬಿಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಏನೋ ಒಂದು ಮಾಡಿ, ಏನಿಲ್ಲ ಒಂದು ಸೆಕೆಂಡ್ ಒಂದು ಫೋಟೋ ಹೊಡೆದಿಕ್ಕೊಂಬಿಟ್ಟು ಸಾಕ್ಷಿಗೆ ಸಾಕು, ಅಷ್ಟಿದ್ರೆ ಸಾಕು. ಫೋಟೋನ ವಿಡಿಯೋ ಹೊಡೆದಿಕ್ಕೊಂಬಿಟ್ಟು ತಗೊಬಿಟ್ಟು ಗಾಡಿ ಮುಂದೆ ಬಿಟ್ಬಿಟ್ಟು ಫಸ್ಟ್ ಅವ್ನು ಜೀವ ಉಳಿಸ್ಬೇಕು. ಆಮೇಲೆ ಪೊಲೀಸ್ ಕಂಪ್ಲೇಂಟು ಮತ್ತೊಂದು ಇನ್ಶೂರೆನ್ಸ್ ಕ್ಲೇಮು ಅವೆಲ್ಲ ಇದ್ದೇ ಇರ್ತವೆ. ಫಸ್ಟು ಜೀವ ಉಳ್ಸಕ್ಕೆ ನೋಡ್ಬೇಕು. ನೋಡಿ ಈ ವಿಡಿಯೋದಲ್ಲಿ ಅವನು ಮುಂದೆ ಬಿಡ್ರು ಉಳಿಸ್ರೋ ಅಂದರೆ ಅವರು ನಾನು ಬಿಡಲ್ಲ ಅಂತ ಕೂತ್ಕೊಂಡಿರ್ತಾರೆ. ಇವರೆಲ್ಲ ಇಂಥ ಡ್ರೈವರ್ಗಳು ಏನು ಗೊತ್ತಿಲ್ಲದಂಗೆ ಮಾಡ್ರೆ ಹಿಂಗೆ ಎಲ್ಲ ಆಗೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅಷ್ಟೇ ಅನಿವಾರ್ಯ, ಇದನ್ನು ಯಾವಾಗಲೂ ಆಗೋದಲ್ಲ, ಅನಿವಾರ್ಯ ಆದಾಗ ಫಸ್ಟು ಜೀವ ಉಳಿಸೋದು ನೋಡಿ. ಆಮೇಲೆ ಮಗದೊಂದೆಲ್ಲ ಆಮೇಲೆ ಮೊದಲನೇ ಇಲ್ಲ ನಾವು ಪೊಲೀಸ್ನವ್ರು ಬರ್ಬೇಕು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವತ್ತೇ ಆಗಲಿ ಯಾರೇ ಆಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಜೀವ ಉಳಿಸ್ರಿ, ಆಮೇಲೆ ಮುಂದಿಂದು ನೋಡ್ರಿ. ಅರ್ಥ ಆಯ್ತಾ ಬ್ರದರ್? ಆದಷ್ಟು ಇವಾಗ ನಮ್ಮವರು ಪ್ರಮೋದವ್ರು ಸಿಕ್ಕಿದ್ದು ಒಂಥರ ಖುಷಿ ಆಯಿತು. ಸ್ವಲ್ಪ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಹೇಳಿದ್ದು ಇದಾಯ್ತು. ಆಮೇಲೆ ಕೆಲವೊಬ್ರು ಮೆಸೇಜ್ ಹಾಕ್ಬೇಡಿ ಯಾವ ಇನ್ಶೂರೆನ್ಸ್ ಅಂತ. ಪ್ರತಿಯೊಂದು ಇನ್ಶೂರೆನ್ಸು ಅಷ್ಟೇ, ನೀವು ಯಾವುದೇ ಇನ್ಶೂರೆನ್ಸ್ ಮಾಡಿರಲಿ, ಯಾವುದೇ ಥರ ಇನ್ಶೂರೆನ್ಸ್ ಮಾಡಿರಲಿ, ಆ ಇನ್ಶೂರೆನ್ಸ್ ಕಡೆಯಿಂದ ಒಬ್ರು ಏಜೆಂಟ್ರು ಇದ್ದೇ ಇರ್ತಾರೆ. ಒಂದೊಂದು ಊರಾಗೂ ಒಬ್ಬೊಬ್ಬರು ಏಜೆಂಟ್ರು ಇದ್ದೇ ಇರ್ತಾರೆ. ಅವರೇ ಹೋಗಿ ಸ್ಪಾಟ್ ಮಾಜರ್ ಮಾಡಿ ಅವರಿಗೆ ನಮ್ಮ ಇನ್ಶೂರೆನ್ಸ್ಗೆ ಅಪ್ಡೇಟ್ ಕೊಟ್ಬಿಡ್ತಾರೆ. ಅವ್ರ ಮುಂದಿನ ಪ್ರೊಸೀಜರು ನಮ್ಮ ಇದ್ರ ಕಡೆಯಿಂದ ಒಬ್ಬರನ್ನ ಅಲರ್ಟ್ ಮಾಡ್ತಾರೆ. ಆ ಥರ ಹಾಗೆ ಇರ್ತವೆ. ಆದಷ್ಟು ಇದನ್ನೆಲ್ಲ ತಿಳ್ಕೊಳ್ಳಿ, ಮಾಹಿತಿ ಆದಷ್ಟು ಇನ್ನೊಬ್ರಿಗೂ ತಿಳಿಸಿ. ನಿಮಗೆ ಗೊತ್ತಿಲ್ಲದಿರೋರಿಗೆ, ಹೊಸ್ದಾಗಿ ಬರೋರಿಗೆ ಈ ಥರ ಎಲ್ಲ ತಿಳಿಸಿ, ಎಲ್ಲರಿಗೂ ಗೊತ್ತಾಗಲಿ ಅನ್ನೋದಷ್ಟೇ. ಆಯಿತಾ? ಬರ್ರಿ ಈಗ ಹೋಗಿ ಒಂದು 2 ಅವರ್ ಚೆನ್ನಾಗಿ ನಿದ್ದೆ ಮಾಡೋಣ. ನಿದ್ದೆ ಮಾಡೋಕೆ ಬಿಡ್ತಾರೇನೋ ಗೊತ್ತಿಲ್ಲ. ಈ ರೋಡಲ್ಲಿ ಬೇರೆ ಗಾಡಿಗಳು ಓಡಾಡೋ ಸೌಂಡು ಅದು ಎಲ್ಲ ಏನು ಮಾಡ್ತಾರೇನೋ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಒಂದು 2 ಅವರ್ ಮಲಿಕೊಳ್ಳೋಣ, ಆಮೇಲೆ ನೋಡೋಣ. ಸ್ನೇಹಿತರೆ, ಇವತ್ತು ನಮ್ಮ ಮಧ್ಯಾಹ್ನದ ಊಟ ಚಿಕನ್ ಊಟ, ಒಳ್ಳೆ ಊಟ ಆಯಿತು. ನಮ್ಮ ಸಬ್ಸ್ಕ್ರೈಬರು ನಮ್ಮ ದರ್ಶನ ಅಂತೇಳಿ ಬಂದು ಕರ್ಕೊಬಂದಿರಿ. ಇಲ್ಲೇ ಬಂದು ಊಟ ಎಲ್ಲ ಆಯಿತು ಮಾಡಿದೆ. ಅಣ್ಣ ಹಂಗೆ ಅಣ್ಣ ನೀವು ಸಂದೀಪಣ್ಣ ನೋಡಿ, ಇವ್ರು ಇಬ್ಬರೇ ಬಂದು ಕರ್ಕೊಬಂದು ನಮಗೆ ಊಟ ಎಲ್ಲ ಕೊಡ್ಸಿದ್ರು. ಬಾಳೆಹಣ್ಣು ಸಾಕು. ಒಳ್ಳೆ ಊಟ ಆಯ್ತಿಲ್ಲೇ. ನಮ್ಮ ಗಾಡಿ ಅಲ್ಲೇ ಐತೆ, ನಮ್ಮ ಅರ್ಜುನ್ ಅಲ್ಲೈತೆ. ಬಂದು ಕರ್ಕೊಬಂದರು. ಒಳ್ಳೆ ನಮ್ಮ ದರ್ಶನ್ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಯ್ದಾಯ್ತು. ಒಳ್ಳೆ ಮಧ್ಯಾಹ್ನ ಊಟ ಮಾಡಿದ್ವಿ ಎಲ್ಲ ನಾವು ಜೊತೆ ಸೇರಿಕೊಂಡು. ಒಳ್ಳೆ ಚಿಕನ್ ಊಟ ಎಲ್ಲ. ಒಂದು ಹೇಳ್ಬೇಕು ದರ್ಶನ್ ಅವ್ರ ಬಗ್ಗೆ, ನಮ್ಮ ಸಬ್ಸ್ಕ್ರೈಬರು ತುಂಬ ವರ್ಷದಿಂದ ನೋಡ್ತಾರೆ ಅಂತ ರೀಸೆಂಟಾಗಿ ನನಗೂ ಗೊತ್ತಾಗಿದ್ದು. ಅವ್ರದ್ದು ಒಂದು 40 ವೀಲು, ಒಂದು ಇನೋವಾ ಕ್ರಿಸ್ಟಾ ಕಾರು, ಬೈಕು ಎಲ್ಲ ಚೆನ್ನಾಗವ್ರೆ, ಒಳ್ಳೆ ಅಫಿಷಿಯಲ್ ಚೆನ್ನಾಗವ್ರೆ. ಆದರೂ ಒಬ್ಬರು ಡ್ರೈವರು, ನಾವು ಓನರು, ಈ ಬಡವ ಸಾಹುಕಾರ ಅನ್ನೋದು ಒಂದು ಭೇದ ಭಾವ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ, ಅವಾಗ ಇದು 2ನೇ ಸಲ ಸಿಕ್ಕಿದ್ದು. ಒಂದ್ಸಲಿ ಶಬರಿಮಲೆ ಹೋದಾಗ ಪ್ರಸಾದ ತಂದು ಕೊಟ್ಟಿದ್ರು, ಅವತ್ತು ವೀಡಿಯೋನ ಮಾಡೋಕ್ಕೆ ಹೋಗಿದ್ದಿಲ್ಲ, ಬರೀ ಸೆಲ್ಫಿ ತಗೊಂಡಿದ್ದೆ. ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಆದರೆ ಮಾತ್ರ ಮಲಗಿದ್ದೆ ಇದೇ ಜಾಗದಲ್ಲಿ, ಗಾಡಿ ಹಾಕ್ಬಿಟ್ಟು, ಆ ಕಾರ್ ಇರುತ್ತೋ ಗಾಡಿ ಹಾಕ್ಬಿಟ್ಟು ಮಲಗಿದ್ದೆ. ಮಾತಾಡಿಸಿ ಕರ್ಕೊಂಡು ಹೋಗಿ ಊಟ ಎಲ್ಲ ಕೊಡಿಸಿ ಮಾತಾಡ್ಸ್ಕೊಬಂದರು. ಭಾಳ ಖುಷಿ ಆಯಿತು.
ಯಾವಾಗ ಸಿಕ್ಕಲಿ ಅಲ್ಲಿ ಯಾವಾಗ ಫೋನ್ ಮಾಡಿದ್ರಲ್ಲಿ ಯಾವಾಗವಾಗ ಫೋನ್ ಮಾಡ್ತಿರ್ತಾರೆ. ಫೋನ್ ಮಾಡಿದಾಗಲೂ ಅಷ್ಟೇ ಸ್ವಲ್ಪ ದೊಡ್ಡವರು ಚಿಕ್ಕವರು ಅನ್ನೋದು ಬೆಲೆ ಕೊಟ್ಟು ಮಾತಾಡಿಸ್ತಾರೆ. ಏನಾದರೂ ಒಂಥರ ಖುಷಿ ಮಾತಾಡ್ಬೇಕಂದ್ರೆ. ಕೆಲವೊಬ್ರು ಇರ್ತಾರೆ ಅದೇನೋ ಒಂದು ಶೋಕಿ ಇರ್ತದಲ್ಲ, ತಿರುಪೆ ಶೋಕಿ ಅಂತಾರಲ್ಲ, ಜೋಬಲ್ಲಿ 100 ರೂಪಾಯಿ ಇದ್ರು 1000 ರೂಪಾಯಿ ಶೋಕಿ ತೋರಿಸ್ತಾರಂತೆ. ಕೆಲವೊಬ್ರು ಇವ್ರು ಹಂಗಲ್ಲ, ಜೋಬಲ್ಲಿ 1000 ರೂಪಾಯಿ ಇದ್ರು 1% ಆ ಥರ ಶೋಕಿ ತೋರಿಸಲ್ಲ. ನಾವು ಎಲ್ಲ ಒಳ್ಳೆ ಫ್ರೆಂಡ್ಸಲ್ಲಿ ಚೆನ್ನಾಗಿ ಹೆಂಗಿರ್ಬೇಕು, ಎಲ್ಲರೂ ಒಂದೇ ಅನ್ನೋ ಇದರಲ್ಲಿ ಇರ್ತಾರೆ. ಸುಮಾರು ಫೋನ್ಗಳಲ್ಲಿ ಮಾತಾಡಿದಾಗ ನನಗೆ ಗೊತ್ತಾಗುತ್ತೆ. ಈಗ ಫಸ್ಟ್ ಟೈಮ್ ಸಿಕ್ಕಿದಾಗೂ ಇವತ್ತು ಸಿಕ್ಕಿದಾಗ್ಲೂ ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಮಾತಾಡ್ಸ್ಕೊಂಡಾಗ ಬರ್ತಾರಲ್ಲ, ಅದೇ ಒಂದು ಖುಷಿ. ಬರೀ ನಮ್ಮ ಗಾಡಿ ಮತ್ತೆ ಬಿಡಿಸ್ಕೊಂಡಿದ್ದಾರೆ ಖಾಲಿ ಮಾಡೋಕ್ಕೆ. ಆವಾಗಲೇ ತೆಗೆದು ಆಚೆ ಹಾಕ್ಬಿಟ್ಟಿದ್ರು. ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅವ್ರು ಇಳಿಸ್ಬಿಟ್ಟು ಹೋದ್ರೆ ಹಂಗೆ ಗಾಡಿ ಬಿಡು ಅಂದ್ರೆ ಬಿಟ್ಬಿಟ್ಟು ವೀಡಿಯೋ ಮಾಡ್ತಾಯಿರೋದು. ಈ ಥರ ಖುಷಿ ಈಗೆಲ್ಲ ಸಿಕ್ಕಿದಾಗ. ಆಮೇಲೆ ಇವ್ರು ದರ್ಶನ್ ಅವರಂತೂ ಅಷ್ಟೇ, ನಾನು ಯಾವಾಗ ಫೋನ್ ಮಾಡಿದ್ರು ಅಷ್ಟೇ ನನಗೆ ಅವಾಗವಾಗ ಅವರೇ ಫೋನ್ ಮಾಡ್ತಿರ್ತಾರೆ. ಅವ್ರದ್ದೊಂದು 14 ವೀಲು ಲಾಸ್ಟ್ ಟೈಮ್ ವೀಡಿಯೋದಲ್ಲೆಲ್ಲ ಹಾಕಿರ್ತೀನಿ. ಸಿಗ್ತಾ ಇಲ್ಲ ಈಗ ನಡೆ ನಮ್ಮ ರವಿ ಓಡಿಸ್ತಿದ್ದು. ಅಷ್ಟೇ ಒಳ್ಳೆ ಮನಸ್ಸರಪ್ಪ. ಬರೀ ಎಷ್ಟೊತ್ತು ಖಾಲಿ ಆಗುತ್ತೆ ನೋಡೋಣ. ಒಂದು ಸ್ವಲ್ಪ 2-3 ಟ್ರಿಪ್ಪಿಂದ ಲೆಕ್ಕನೇ ಬರ್ದಿಲ್ಲ. ಕುಣಿ ಇಲ್ಲಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಗೋವಾ ಹೋಗಿ, ಗೋವಾದಿಂದ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ಹೈದರಾಬಾದ್ ಹೋಗಿ, ಹೈದರಾಬಾದಿಂದ ನೆಲಮಂಗಲ ಬಂದ್ರೂ ಲೆಕ್ಕನೇ ಬರ್ದಿಲ್ಲ. ನಾನು ಏನೇನು ಖರ್ಚು ಮಾಡಿದ್ದೀನಿ, ಏನೇನು ಬಿಡಿ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಲೆಕ್ಕ ಬರೀಬೇಕು. ಇವಾಗ ಸಾಯಂಕಾಲ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ಇವಾಗೆಲ್ಲ ಬರೆದ್ಬಿಟ್ಟು ರೆಡಿ ಆಗೋಣ. ಅರ್ಜುನ ನೋಡಿ ಸ್ನೇಹಿತರೆ, ರೋಡಿಗೆ ನಿಲ್ಲಿಸಿ ಖಾಲಿ ಮಾಡ್ತಾಯಿದ್ದಾರೆ ಗಾಡಿನ. ನೋಡಿ ರೋಡಿಗೆ ಎಷ್ಟು ರೋಡ್ ನಿಂತೈತೆ ಗಾಡಿ. ಅಳ್ದ ಟೈಮು 6:20 ಆಯಿತು. ಇನ್ನೂ 150 ಕಲ್ಲು ಐತೆ. 200 ಕಲ್ಲು ಖಾಲಿ ಮಾಡಿದ್ದಾರೆ ಅಷ್ಟೇ. ರೋಡಿಗೆ ನಿಲ್ಲಿಸಿ ಗಾಡಿ ಖಾಲಿ ಆಗ್ತಾಯಿದೆ. ಈ ಚೀಲಗಳು ಎಲ್ಲ ಇಲ್ಲೇ ಇಟ್ಕೊಂಡು, ಮಳೆ ಬೇರೆ ಬರ್ತಾ ಐತೆ. ಜೋರಾಗೇನು ಬರ್ತಾಯಿಲ್ಲ, ಸಿಂಪಲಾಗಿ ಮಳೆ ಬರ್ತಾಯಿದೆ. ಖಾಲಿನೇ ಆಗ್ತಾಯಿಲ್ಲ ಇಲ್ಲಿ, ಭಾರಿ ಲೇಟ್ ಇಲ್ಲಿ. ಸಿಕ್ಕಾಪಟ್ಟೆ ಲೇಟಲ್ಲಿ ಸಿಕ್ಕಾಪಟ್ಟೆ ಲೇಟು. ಮನೆಗೆ ಹೋಗೋಣ ಅಂತಿದ್ದೀನಿ. ಮನೆಗೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ. ಮನೆಯಲ್ಲಿ ಚಿಕನ್ ಎಲ್ಲ ತಂದು ಅಡುಗೆ ಮಾಡಿದ್ದಾರೆ. ಕಟಿಂಗ್ ಶೇವಿಂಗ್ ಮಾಡಿ ಸ್ನಾನ ಮಾಡಬೇಕು. ಇಲ್ಲಿ ಗಾಡಿ ಖಾಲಿ ಆಗ್ತಾಯಿಲ್ಲ. ಜಾಕ್ರಾಡ್ ಒಂದು ವ್ಯವಸ್ಥೆ ಮಾಡಬೇಕು. ಏನು ಮಾಡೋದು, ಲೇಟ್ ಆಗ್ಬಿಡೈತೆ. ಇಲ್ಲೂ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಟಾರ್ಚರ್ ಇಕ್ತಾರೆ, ಹಿಂದೆ ಬಿಡು ಮುಂದೆ ಬಿಡು ಅಂತ. ಇಲ್ಲೆಲ್ಲೂ ಲೇಟ್ ಇಲ್ಲ. ನೆಲಮಂಗಲ ಹೋಗ್ಬೇಕು, ಬೈಪಾಸ್, ಕುಣಿಗಲ್ ಬೈಪಾಸಲ್ಲಿ. ಅದೊಂದು ದೊಡ್ಡ ಸಮಸ್ಯೆಯಾಗಿ ನಿಂತ್ಕೊಂಡೈತೆ. ನೋಡಿ ಒಂದು ಬಡ ದೋಸೆ ಹೆಂಗೆ ನಿಂತೈತೆ, ಸಖತ್ತಾಗೈತೆ. 7 ಬೆಟ್ಟದ ಒಡೆಯ, 7 ಬೆಟ್ಟದ ಒಡೆಯ ಸಾಕಾಗೈತೆ. ಬಡ ದೋಸ್ತಿ K05AN2240 ರಶೀದ್ ಗೌಡ. ನಮ್ಮ ಅರ್ಜುನ ಖಾಲಿ ಮಾಡಿಕೊಟ್ಬಿಟ್ರೆ ಸಾಕಾಗ್ಬಿಡೈತಪ್ಪ ನಮಗೆ. The next day. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಬೇಗೂರು ಬಿಟ್ಟಿದ್ದೀನಿ. ಕುಣಿಗಲ್ ಕಡೆ ಲೋಡ್ಗೆ ಹೋಗ್ತಾಯಿದ್ದೀನಿ. ನಿನ್ನೆ ಸಂಜೆ ಖಾಲಿ ಮಾಡ್ಕೊಂಡು ಬಂದು ಮನೇಲಿ ಆಲ್ಟ್ ಆಗಿದ್ವಿ. ಇವಾಗ ಬೇಗೂರು ಬಿಟ್ಟು ಕುಣಿಗಲ್ ಕಡೆ ಲೋಡಿಗೆ ಹೋಗ್ತಾ ಇದ್ದೀನಿ. ಹೆಂಗೋ ಈ ಟ್ರಿಪ್ಪು ನಿನ್ನೆ ಬಂದು ಖಾಲಿ ಮಾಡಿದೆ, ಇವತ್ತೇ ಲೋಡ್ ಆಯಿತು. ಹೆಂಗೋ ನಿನ್ನೆ ಒಂದಿನ ರಜಾ ರೆಸ್ಟ್ ತಗೊಳ್ಳೇಬೇಕಾಗಿತ್ತು, ತಗೊಂಡ್ವಿ. ಯಾಕಂದರೆ ವಾರ 10 ದಿವಸದ ನಂತರ ಬಂದಿದ್ವಲ್ಲ ಹೈದರಾಬಾದೆಲ್ಲ ಹೋಗಿ. ಅದು ತಕ್ಕನಂಗೆ ನಿನ್ನೆ ಒಂದಿನ ರೆಸ್ಟ್ ತಗೊಂಡು ಇವತ್ತು ಆರಾಮಾಗಿ ಬೆಳಗ್ಗೆನೇ ಲೋಡ್ ಹೇಳಿದ್ದಾರೆ. 8:45 ಟೈಮು. ಆಲೆ ಇನ್ನೂ ಬಿಸಿಲು ಸೂರ್ಯ ಎಲ್ಲ ಏನೂ ಬಂದಿಲ್ಲ. ಆಲೆ 8:45 ಆಗ್ಬಿಟ್ಟಿದೆ ಟೈಮು. ಕುಣಿಗಲ್ಗೆ ಹೋಗೋಣ. ಲೋಡಿಗೆ ಫಸ್ಟು ಮುಂಚೆ ಇಲ್ಲೆಲ್ಲ ಮುಂದೆ ಗ್ರೀಸ್ ಎಲ್ಲ ಹೊಡ್ಕೊಂಡು ಹೋಗ್ಬೇಕು, ಹಂಗೆ ಹೋಗಂಗಿಲ್ಲ. ಗ್ರೀಸ್ ಹೊಡ್ಕೊಂಡು ಹೋಗೋಣ.